ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಧರ್ಮಸ್ಥಳ ದಿನನಿತ್ಯ ನೋಡ್ತಾನೆ ಇದ್ದೀವಿ, ಒಂದಲ್ಲ ಒಂದು ಬೆಳವಣಿಗೆಗಳು ನಮಗೆ ಗೋಚರಿಸ್ತಾ ಇದೆ. ಮೊದಲು ಒಂದು ಪ್ರಕರಣ ದಾಖಲಾಯಿತು, ಅಲ್ಲಿ ಒಬ್ಬ ಅನಾಮಿಕ ಬಂದ, ನಾನು ಇಷ್ಟೊಂದು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳ್ದ. ಸೊ ಅದಾದಮೇಲೆ ಸಂಚಲನ ಮೂಡಿಸ್ತು. ಅದಾದಮೇಲೆ ಸರ್ಕಾರಕ್ಕೆ ನೇರ ಪ್ರಶ್ನೆಗಳು ಹೋಗೋದಕ್ಕೆ ಪ್ರಾರಂಭ ಆಯಿತು. ನೀವು ಆವಾಗ ಒಂದು SIT ಮಾಡೇ ಬಿಡೋಣ ಅಂತ ಸರ್ಕಾರ ತೀರ್ಮಾನ ಮಾಡ್ತು. SIT ಆಯಿತು. ಸೊ ಜೊತೆಗೆ SIT ಒಳಗಡೆ ಈ ಒಂದು ಬಲಪಂಥೀಯ ಚಿಂತನೆಗಳಿರುವಂಥವ್ರನ್ನ ಅಥವಾ ಧರ್ಮಸ್ಥಳದ ಮೇಲೆ ಅತಿ ಹೆಚ್ಚು ಭಕ್ತಿ ಇರುವಂತಹ ಅಧಿಕಾರಿಗಳನ್ನು ಹಾಕೋದು ಬೇಡ, ನಾವು ಹೇಳ್ತೀವಿ ದಷ್ಟ ಪುಷ್ಟ ಅಧಿಕಾರಿಗಳು ಅಂಥವ್ರನ್ನ ಹಾಕಿ ಅಂತ ಅದಕ್ಕೆ ಒತ್ತಾಯ ಮಾಡಿ ಅವ್ರಿಗೆ ಬೇಕಾದಂತಹ ಅಧಿಕಾರಿಗಳನ್ನ ಮೇಲ್ವರ್ಗದಲ್ಲಿ ಹಾಕಿಸ್ಕೊಂಡ್ರು. ಸೊ ಅಷ್ಟೆಲ್ಲ ಆಗಿ ತನಿಖೆ ಅನ್ನೋದು ಪ್ರಾರಂಭ ಆಯಿತು. ಅಲ್ಲಿ ಉಚ್ಚ ಭೀಮನನ್ನ ಕರ್ಕೊಂಡು ಹೋಗಿ, ಅಂದರೆ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ, ನೀನೇನು 100 ಶವಗಳು ಅಂತ ಹೇಳ್ತಾ ಇದೆಯಲ್ಲ, ಅದರಲ್ಲಿ ತುಂಬಾ ಕಾನ್ಸಂಟ್ರೇಟೆಡ್ ಆಗಿ, ಅಂದ್ರೆ ನಿನಗೆ ತುಂಬಾ ಅಕ್ಯುರೇಟ್ ಆಗಿರುವಂತಹ ಜಾಗಗಳನ್ನ ಮಾತ್ರ ಫಸ್ಟ್ ಗುರುತಿಸು, ಇನಿಷಿಯಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಣ. ಅದರಲ್ಲೇನಾದರೂ ನಾವು ಅನ್ಕೊಂಡಷ್ಟು ಮಾಹಿತಿ ಹೊರಗೆ ಬಂದ್ರೆ ಆಮೇಲೆ ಮುಂದಿನ ಕಾರ್ಯಗಳನ್ನು ಮಾಡೋಣ. ಅಂದ್ರೆ ಇಲ್ಲಿ 1 2 3 4 ಅಂತ ಅವ್ರು ಮಾಡಿದ್ದಾರೆ. ಅಂದ್ರೆ ಅವನು 1ನೇ ಶವ ಹೂತಿದ್ದಲ್ಲಿ, 2ನೇ ಶವ ಹೂತಿದ್ದಲ್ಲಿ ಆ ಥರ ಪಾಯಿಂಟ್ಗಳಲ್ಲ. ಅದು ನಿನಗೆ ತುಂಬಾ ನೆನಪಿರುವಂತಹ ಜಾಗಗಳು, ನೀಟಾಗಿ ಅಗಿಯೋದಿಕ್ಕೆ ಬಗೆಯೋದಿಕ್ಕೆ ಈಸಿ ಆಗುವಂತಹ ಸ್ಥಳಗಳು ತುಂಬಾ ನಿನಗೆ ಇಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋ ಒಂದು ಜಾಗಗಳನ್ನ ಪಾಯಿಂಟ್ ಔಟ್ ಮಾಡಿ ಫಸ್ಟ್ ಇನಿಷಿಯಲ್ ಆಗಿ ಅಲ್ಲಿ ನೋಡೋಣ. ಅಲ್ಲೇನಾದ್ರು ದಾಖಲಾತಿಗಳು ಅಥವಾ ನೀನು ಹೇಳಿದ ಥರ ಏನಾದ್ರು ಕಳೆಬರಹಗಳು ಸಿಕ್ಕರೆ ಅಲ್ಲಿಂದ ಮುಂದಕ್ಕೆ ಉತ್ಖನನ ಪ್ರಕ್ರಿಯೆನ ಪ್ರಾರಂಭ ಮಾಡೋಣ ಅಂತ ಒಂದು 13 ಪಾಯಿಂಟ್. ಅಂದ್ರೆ 1 2 ಮಾಡಿದ್ರೆ ಎಲ್ಲೋ ತುಂಬಾ ವರ್ಷಗಳ ಹಿಂದೆ ಅವನಿಗೂ ಕನ್ಫ್ಯೂಸ್ ಆಗ್ಬೋದು, ಇನ್ನೊಂದು ಮತ್ತೊಂದು ಆಗ್ಬೋದು, ಮಾನವ ಸಹಜವಾಗಿ. ಸೊ 13 ಪಾಯಿಂಟ್ಗಳನ್ನ ಅವನೇ ಗುರುತಿಸ್ತಾ, ಅವನ ಜೊತೆಗೆ ಅವರು ಲಾಯರ್ಗಳು ಕೂಡ ಇದ್ರು. ಅವನೇನು SIT ಅಂಡರ್ ಅಲ್ಲಿ ಇಲ್ಲ. ಸೊ ಈಸ್ ಇಂಡಿಪೆಂಡೆಂಟ್, ಅವನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಅವನ ಜೊತೆಗೆ ಯಾವಾಗಲೂ ಕೂಡ ಅವನ ಲಾಯರ್ಗಳು ಕೂಡ ಓಡಾಡ್ತಾ ಇರ್ತಾರೆ. ಸೊ ಅವ್ರ ಸಮ್ಮುಖದಲ್ಲೇನೆ ವಿಚಾರಣೆ ಆಗಿ ಅವನು 13 ಪಾಯಿಂಟ್ ಅನ್ನ ಗುರುತು ಮಾಡ್ದ. 1 2 ಪಾಯಿಂಟ್ ನಿನ್ನೇನು ಅಗಿತಾರೆ ಅಂತ ಪ್ರಾರಂಭ ಆದಾಗ್ಲೇನೆ ಎಲ್ಲ ಕಡೆ ತುಂಬಾ ದೊಡ್ಡ ನ್ಯೂಸ್ ಆಯ್ತು. ಇನ್ನೇನು ಸಿಕ್ಕೇ ಬಿಡುತ್ತೆ ಅಂತ ಜನ ಏಕಚಿತ್ತದಿಂದ ನೋಡೋದಕ್ಕೆ ಪ್ರಾರಂಭ ಮಾಡಿದ್ರು. ನ್ಯೂಸ್ ಚಾನೆಲ್ಗಳು ಕೂಡ ಅದನ್ನ ನೀಟಾಗಿ ಕವರೇಜ್ ಮಾಡೋದಕ್ಕೆ ಯೂಟ್ಯೂಬ್ ಚಾನಲ್ನವರು ಎಲ್ಲರೂ ಕೂಡ ಕವರೇಜ್ ಆಗಿ ಇಳಿದ್ರು. 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು, 5 ಆಯಿತು. ಸೊ ಏನೂ ಸಿಗಲಿಲ್ಲ. ಸೊ ಆವಾಗ ಒಂದು ನಿರ್ಧಾರಕ್ಕೆ ಬಂದರು, ಇವನು ಹೇಳ್ತಿರೋದು ಸುಳ್ಳು. ಯಾಕಂದರೆ 100 ಶವಗಳನ್ನು ಹೂತಿದ್ದೀನಿ, ಅದರಲ್ಲಿ ತುಂಬ ಮೇನ್ ಪಾಯಿಂಟ್ಸ್ಗಳನ್ನ ತೋರಿಸುವಂಥ ಪೊಲೀಸ್ನವ್ರು ಹೇಳಿದಾಗ ಇವನು ಹೋಗಿ ಪಾಯಿಂಟ್ ಮಾಡಿ ಬಂದು ಅದರಲ್ಲೇ ಒಂದು ಸಿಕ್ಕಿಲ್ಲ ಅಂದರೆ ಇನ್ನು ಬೇರೆದ್ರ ಬಗ್ಗೆ ಹೇಗೆ ನಂಬೋದು ಅನ್ನೋದು. ಅದಾದಮೇಲೆ 6ನೇ ಪಾಯಿಂಟಲ್ಲಿ ಒಂದು ಶವ, ಒಂದು ಅಸ್ಥಿ ಪಂಜರದ ಕೆಲವಷ್ಟು ಮೂಳೆಗಳು, ಒಂದು 25 ಮೂಳೆಗಳು ಅಂತ ಹೇಳ್ತಾರೆ, ಅಲ್ಲಿ ಒಂದು 25 ಮೂಳೆಗಳು ಸಿಕ್ಕುವಂತೆ ಅದನ್ನ FSLಗೆ ಕಳಿಸಲಾಯಿತು. ಇವನು ಹೇಳಿದ್ದು, ಅಂದ್ರೆ ಭೀಮ ಅನಾಮಿಕ ವ್ಯಕ್ತಿ ಹೇಳಿದ್ದು, ಹೆಣ್ಣು ಮಕ್ಕಳನ್ನ ಹೂತಿದ್ದಾರೆ, ಅದನ್ನ ನಾನೇ ಹೂತಿರೋದು, ಹೆಣ್ಣು ಮಕ್ಕಳನ್ನ, ಎಷ್ಟೋ ಜನ ಹೆಣ್ಮಕ್ಳನ್ನ ನಾನು ಹೂತಾಕಿದ್ದೀನಿ ಅನ್ನೋ ರೀತಿಯಲ್ಲಿ ಅವನು ಹೇಳಿದ್ದು. ಬಟ್ ಅಲ್ಲಿ ಸಿಕ್ಕಂತಹ ಮೂಳೆಗಳು ಫೊರೆನ್ಸಿಕ್ ಲ್ಯಾಬ್ ಅಲ್ಲಿ ಪ್ರೂವ್ ಆಗಿರೋದೇನು ಅಂದ್ರೆ ಅದು ಯಾವುದೋ ಒಬ್ಬ ಗಂಡಸಿನ ಮೂಳೆ ಅದು. ಸೊ ಸತ್ತು ಸಾಕಷ್ಟು ವರ್ಷಗಳಾಯ್ತು, ಅದೊಂದು ಗಂಡಸಿನ ಮೂಳೆ ಅದು ಅಂತ ಅಲ್ಲಿ ಬಯಲಾಯ್ತು. ಅಂದ್ರೆ ಈಗ ಅದನ್ನ ಇಲ್ಲಿ ಕನೆಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕೇಸ್ ಬಂದಿರೋದು ಹೆಣ್ಣು ಮಕ್ಕಳನ್ನ ಹೂತು ಹಾಕಿದೀನಿ ಅಂತ. ಸೊ ಅದ್ರ ಬಗ್ಗೆ ಸಪರೇಟ್ ಆಗಿ ಅದು ತನಿಖೆ ನಡೆಯುತ್ತೆ. ಅದಕ್ಕೂ ಇವನಿಗೂ ಸಂಬಂಧ ಇಲ್ಲ, ಬಟ್ ಅದಕ್ಕೂ ತನಿಖೆಗೂ ಸಂಬಂಧ ಇದೆ. ಯಾರ್ದಿದು ಏನಿದು ಅದು ಐಡೆಂಟಿಫೈಡ್ ಎಲ್ಲ ಕೂಡ ಅದನ್ನ ಸಪರೇಟ್ ಆಗಿ ತನಿಖೆ ಮಾಡ್ತಾರೆ. ಅದಕ್ಕೂ ಅನಾಮಿಕ ವ್ಯಕ್ತಿಗೂ ಸಂಬಂಧ ಇಲ್ಲ, ಬಿಕಾಸ್ ಈ ಒಂದು ಉದ್ದೇಶ, ಇವನ್ನ ಕರ್ಕೊಂಬಂದು ಅಗಿಸ್ತಾ ಇರುವಂತಹ ಉದ್ದೇಶ ಬೇರೆ. ಸೊ ಅದಾದ್ಮೇಲೆ 7 8 9 10 ಹೀಗಾಯ್ತು. ಅದಾದ್ಮೇಲೆ ಇವನು ಈ ಪಾಯಿಂಟ್ಗಳು ಬೇಡ, ಬೇರೆ ಕಡೆ ಹೋಗೋಣ ಅಂತ ಮತ್ತೆ ಅವ್ನು ಮಾಡಿರೋ ಅಷ್ಟು ಪಾಯಿಂಟ್ಗಳನ್ನ ಬಿಡಿಸಿ ಬೇರೆ ಕಡೆ ಎಲ್ಲೋ ಕರ್ಕೊಂಡು ಹೋದ. ಅಲ್ಲೂ ಕೂಡ ಏನೂ ಸಿಗ್ಲಿಲ್ಲ. ನಿನ್ನೆ 13ನೇ ಒಂದು ಪಾಯಿಂಟಲ್ಲಿ 12 ತನಕ ಏನು ನಡೆದ್ರು ಸಿಗ್ಲಿಲ್ವಲ್ಲ, ಆವಾಗ ಇಲ್ಲ GPR ತರಿಸಿ, ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ನ ತರಿಸಿ, ಆ ರೆಡಾರಿಂದ ನಾವು ಮೇಲ್ಮೇಲೆ ನೋಡೋಣ, ಕಂಡೇ ಕಾಣಿಸುತ್ತೆ, ಸಿಗುತ್ತೆ. ಸೊ ಅದನ್ನು ತರಿಸೋದಕ್ಕೆ ನಿಮಗೇನೋ ಆ ಥರ ಈ ಥರ ಅಂತ ಗೌರ್ಮೆಂಟ್ಗಳಿಗೆ ಚಾಲೆಂಜ್ ಮಾಡಿದಂಥ ಜನಗಳು ತುಂಬ ಜನ ಇದ್ದಾರೆ. ಸೊ ಅದು ಆಗ್ಬಿಡ್ಲಿ ಅಂತ SIT ಅವರು GPRನ ಕೂಡ ತರಿಸಿದ್ರು. ಅಲ್ಲೂ ಕೂಡ ನಿನ್ನೆ ಎಲ್ಲ ಕಾರ್ಯ ಶೋಧನೆ ಆಯಿತು, ಬಟ್ ಏನೂ ಕೂಡ ಅಲ್ಲಿ ಸಿಗ್ಲಿಲ್ಲ. ಅದಾದ್ಮೇಲೆ ಮತ್ತೆ ಅವನ ಅನಾಮಿಕ ವ್ಯಕ್ತಿ ಹೇಳ್ದ, ಇಲ್ಲ GPR ಇಂದನೂ ಯಾಕೋ ಏನು ಗೊತ್ತಾಗ್ತಾ ಇಲ್ಲ, ಅಗದ್ಬಿಡಿ ಡೈರೆಕ್ಟ್ ಆಗಿ ಅಂತ. ನಿನ್ನೆ 18 ಅಡಿ ಆಳದವರೆಗೂ ಅಗದಿದಾರಂತೆ. ಒಂದು ಮಾಹಿತಿಯ ಪ್ರಕಾರ 18 ಅಡಿ ಆಳದವರೆಗೂ ಅಗದಿದಾರಂತೆ. ಯಾವುದೇ ಒಂದು ಶವ ಸಿಕ್ಕರೆ ನಾವೇ ನಮ್ಮ ಮನೆಯವ್ರದೇ ಯಾವುದೋ ಒಬ್ರು ಸಂಸ್ಕಾರ ನಾವು ಮಾಡೋದಕ್ಕೆ ಹೋಗ್ತೀವಿ ಅಂದ್ರೂ ನಾವು ತೆಗೆಯೋ ಗುಂಡಿ ಎಷ್ಟು, ಹಬ್ಬ ಅಂದ್ರೆ ಒಂದು 5 ಫೀಟು, 4 ಫೀಟು, 6 ಫೀಟು ಮ್ಯಾಕ್ಸಿಮಮ್ ಅಷ್ಟೇನೆ. ಬಟ್ ಇಲ್ಲಿ ಅನಾಮಿಕ ಶವಗಳು ಸಿಕ್ಕು ತುಂಬಾ ಹರಿಬರಿಯಲ್ಲಿ ಉಗಿದಿರುವಂತಹ ಶವಗಳು ಅಂತ ಹೇಳಲಾಗ್ತಾ ಇದೆ. ಬಟ್ ಅಂಥದ್ರಲ್ಲೂ ಕೂಡ 18 ಅಡಿ ಆಳಕ್ಕೆ ಹೋಗಿ ಉಗಿದು ಮೇಲ್ ಬರುವಂಥ ವ್ಯಕ್ತಿ ಯಾರಿದ್ದಾನೆ? ಆಮೇಲೆ ಒಬ್ಬನೇ ವ್ಯಕ್ತಿ 18 ಅಡಿ ಆಳನ ಉಗಿಯೋದಿಕ್ಕೆ ಸಾಧ್ಯನಾ? ಸೊ ಈ ಥರದ್ದು ಅನೇಕ ಪ್ರಶ್ನೆಗಳು ಪ್ರಾಕ್ಟಿಕಲ್ ಆಗಿನೇ ಹುಟ್ಟುತ್ತೆ. ಬಟ್ ಏನು ಮಾಡೋದು, ಸಮಯ ಹೆಂಗಿದೆ ಅಂದರೆ ಏನಾದ್ರು ಆ ಪ್ರಶ್ನೆಗಳನ್ನ ಎತ್ತಿದ್ರೆ ನಾವು ಅದ್ರ ವಿರೋಧಿ ಅನ್ನೋ ಥರ ಬಿಂಬಿಸುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಬಟ್ ಇವತ್ತಿನ ಜನ್ರೇಷನ್ ಇದೆಯಲ್ಲ, ಅದು ಎಷ್ಟು ಬೇಗ ಮ್ಯಾನಿಪುಲೇಟ್ ಮಾಡ್ಬೋದು ಅಂದರೆ, ಯಾವ್ದಾದ್ರು ಒಂದು ನೀಟಾಗಿ ಒಂದು ವಿಡಿಯೋನ ಮಾಡಿ, AI ವಿಡಿಯೋನ ಮಾಡಿ ನೀಟಾಗಿ ಒಂದು ಪ್ರೆಸೆಂಟೇಷನ್ ಮಾಡಿಬಿಟ್ರೆ, ಪ್ರೆಸೆಂಟೇಷನ್ಗೆ ಎಷ್ಟು ಬೆಲೆ ಕೊಡ್ತಾರೆ ಅಂದರೆ
ಇವತ್ತಿನ ಒಂದು ಜನ್ರೇಷನನ್ನು ಮ್ಯಾನಿಪುಲೇಟ್ ಮಾಡೋದು ತುಂಬ ಈಸಿ. ಬಿಕಾಸ್ ಅದಕ್ಕೇ ಇವತ್ತು ಹೊಸ ಕಂಪ್ನಿಗಳು ಹೊಸ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡಿಕೊಂಡು ಇಲ್ಲದೇ ಇರೋ ಸುಳ್ಳುಗಳನ್ನೆಲ್ಲ ಅಡ್ವರ್ಟೈಸ್ಮೆಂಟಲ್ಲೇ ತೋರಿಸ್ಕೊಂಡು ತುಂಬ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡ್ತಿರೋದು ಇದೇ ರೀತಿಯಲ್ಲಿ. ಸೊ ಇದು ಒಂದು ಬ್ರ್ಯಾಂಡ್ ಪ್ರಮೋಷನ್ ಅಷ್ಟೇ. ಒಂದು ಯಾವುದೋ ಒಬ್ಬ ವ್ಯಕ್ತಿಯ ಒಂದು ಬ್ರ್ಯಾಂಡ್ನ ಪ್ರಮೋಟ್ ಮಾಡೋದಕ್ಕೆ, ಇನ್ನೊಬ್ಬ ವ್ಯಕ್ತಿಯ ಬ್ರ್ಯಾಂಡನ್ನು ಕಡಿಮೆ ಮಾಡೋದಕ್ಕೆ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆ ಅಷ್ಟೇ. ಅದಕ್ಕೆ ಬೇಕಾದಂತಹ ಸೃಜನಾತ್ಮಕ ಚಿತ್ರಗಳನ್ನು, ಸೃಜನಾತ್ಮಕ ಹೇಳಿಕೆಗಳನ್ನು ಕೊಟ್ಟು ಇವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅಧ್ಯಯನಶೀಲ ಮನಸ್ಥಿತಿ ಯಾರಲ್ಲೂ ಇಲ್ಲ. 99% ಯಾರೂ ಕೂಡ ಯಾವುದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇಲ್ಲ. ಬರೀ ಫನ್ ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಆಗಿದ್ದಾರೆ. ಸೊ ಆ ಫನ್ ಮತ್ತು ಎಂಟರ್ಟೈನ್ಮೆಂಟ್ ಓರಿಯೆಂಟೆಡಲ್ಲಿ ಮಧ್ಯೆ ಇಂಥದ್ದು ಯಾವ್ದಾದ್ರು ಒಂದು AI ವಿಡಿಯೋ ಸಿಕ್ತು ಅಂದರೆ ಅದನ್ನು ನಂಬ್ತಾರೆ. ಪದೇ ಏನಾದ್ರು ಒಂದು ಘಟನೆಯ ಬಗ್ಗೆ ಮಾತಾಡ್ತಾ ಹೋದರೆ ಸಮಾಜದಲ್ಲಿ ಅದು ಸತ್ಯ ಅಂತ ಒಪ್ಕೊಂಡ್ಬಿಡ್ತಾರೆ. ಸೊ ಈ ಥರದ ಒಂದು ಮನಸ್ಥಿತಿಯ ಯುವ ಸಮುದಾಯ ಇರೋದ್ರಿಂದ ಇದೆಲ್ಲನೂ ಕೂಡ ನಡೀತಾ ಇದೆ. ಸೊ ಮುಂದೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಇದು ಎಷ್ಟು ತಪ್ಪು ಅಂತ ಅಂದರೆ, ಸುಮ್ಮನೆ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ನನಗೇನಾದ್ರು ಕೋಪ ಇದೆ ಅಂದರೆ, ನೋಡಿ ಆ ವ್ಯಕ್ತಿ ಒಂದು 100 ಶವಗಳನ್ನು ಅಲ್ಲಿ ಹೂತಿದ್ದ, ಅದನ್ನು ನನಗೇನಾದ್ರು ಕೇಳಿದ್ರೆ ನಾನು ತೋರಿಸ್ಬಿಡ್ತೀನಿ ಅಂತ ನಾನು ಹೇಳ್ತೀನಿ. ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಹೇಳ್ತೀನಿ. ಮಾಡಲಿಲ್ಲ, ಅದನ್ನೇನಾದ್ರು ಜನ ನಂಬಲಿಲ್ಲ ಅಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ನೋಡಿ ಅವ್ರಿಗೆಲ್ಲ ಯೋಗ್ಯತೆ ಇಲ್ಲ, ಅವರಿಂದ ದುಡ್ಡು ತಗೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ನನ್ನ ಹೇಳಿಕೆಗಳನ್ನು ಅವ್ರು ತಗೊಳ್ಳಿಲ್ಲ, ಅಲ್ಲಿ ಉಗಿಲಿಲ್ಲ, ನಾನು ಅಲ್ಲೇನಾದ್ರು ಉಗಿದಿದ್ರೆ ನಾನು ತೋರಿಸ್ತಿದ್ದೆ ಅಲ್ಲಿ ಶವಗಳನ್ನು, ಹಾಗೆ ಹಿಂಗೆ ಅಂತ ನಾನು ಏನೋ ಒಂದು ಹೇಳ್ತೀನಿ. ಅವ್ರೇನಾದ್ರು ಉಗಿಯಕ್ಕೆ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಉಗಿಯಕ್ಕೆ ಬರಲಿಲ್ಲ ಅಂದರೆ ನಾನು ಅದನ್ನು ಬೇರೆ ಥರ ಪ್ರಮೋಟ್ ಮಾಡ್ಕೋತೀನಿ. ಬಂದರು ಅಂದರೆ ಉಗಿಸ್ತಾರೆ, ಏನು ಸಿಗಲ್ಲ. ಅವಾಗ ನಾನು ಇನ್ನೊಂದು ಥರ ಹೇಳ್ತೀನಿ, ಇಲ್ಲ ಅವತ್ತು ಉಗಿದ ಶವಗಳನ್ನು ಅವ್ರು ಆಲ್ರೆಡಿ ರಾತ್ರಿನೇ ಎತ್ತು ಬೇರೆ ಕಡೆ ಹಾಕಿಬಿಟ್ಟಿದ್ದಾರೆ, ಅಥವಾ ಅಲ್ಲಿ ನಾನು ಹೇಳಿದಷ್ಟು ಅಡಿ ಉಗಿಲಿಲ್ಲ, ನಾನು ಹೇಳಿದ ಜಾಗದಲ್ಲಿ ಉಗಿಲಿಲ್ಲ. ಇಲ್ಲೂ ಕೂಡ ಅದೇ ಆಗುತ್ತೆ. ಈ ಒಂದು ಅನಾಮಿಕ ವ್ಯಕ್ತಿಯ ಜಾಗದಲ್ಲೂ ಕೂಡ ಅದೇ ಆಗುತ್ತೆ. ನಾಳೆ ಏನಾಗುತ್ತೆ ಅಂದರೆ, ಇಲ್ಲಿ ಪೊಲೀಸ್ನವರು ನಾನು ಹೇಳಿದ್ದೆ ಒಂದು ಕಡೆ, ಅವ್ರು ಉಗಿದಿದ್ದೆ ಒಂದು ಕಡೆ ಅಂತಾನೂ ಹೇಳ್ತಾನೆ. ಇಲ್ಲ ಅಂದರೆ ನನಗೆ ಹೆದರಿಸಿ ಅವರು ಮ್ಯಾನಿಪುಲೇಟ್ ಮಾಡಿ ನಾನು ಹೇಳಿದ ಪಾಯಿಂಟ್ಗಳನ್ನ ಬಿಟ್ಟು ಬೇರೆದನ್ನು ಅವರು ಮಾರ್ಕ್ ಮಾಡಿದ್ರು ಅಂತಲೂ ಹೇಳಬಹುದು. ಅಥವಾ ಇಲ್ಲ ಅವ್ರು ಅಲ್ಲಿ ಸಿಕ್ಕಿತ್ತು, ಬಟ್ ಅವರೇ ಅಲ್ಲೆಲ್ಲೇ ಮುಚ್ಚಾಕಿ ಅದೇನೋ ಸಿಕ್ಕಿಲ್ಲ ಅಂತ ಬಿಂಬಿಸ್ಬಿಟ್ರು, ಇವರೆಲ್ಲ ದುಡ್ಡು ತೊಗೊಂಡಿದ್ದಾರೆ. ಸೊ ಈ ಥರದ ಹಲವಾರು ರೀತಿಯ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ. ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೇ ಬಾಯ್ ಬಿಡ್ಕೊಂಡ್ರು, ಎಷ್ಟೇ ಓದಾಡಿದ್ರು ಕೂಡ ನ್ಯಾಯ ಅನ್ನೋದು ನ್ಯಾಯಾಲಯದಲ್ಲೇ ಸಿಗೋದು. ಸೊ ನಮಗೆ ಅನ್ಯಾಯ ಆಗಿದ್ರೆ ನಾವು ಹೋಗಬೇಕಾಗಿರೋದೇ ನ್ಯಾಯಾಲಯದ ಎದುರುಗಡೆ. ಅಲ್ಲಿ ನಾನು ಪ್ರೂವ್ ಮಾಡ್ಕೋಬೇಕು ನಾನು ಸತ್ಯನ ಸುಳ್ಳ ಅಂತ. ಅದಕ್ಕೆ ನಾವೇ ನಮ್ಮದೇ ಆದಂಥ ಒಂದು ವ್ಯವಸ್ಥೆಯನ್ನು ರೆಡಿ ಮಾಡಿ, ನಮ್ಮದೇ ಅಂತ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಸಿದ್ಧತೆ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಬಟ್ ಅದ್ರ ಮೇಲೂ ನಾವು ನಂಬಿಕೆ ಇಲ್ಲ, ನಮ್ಮದೇ ಆದಂಥ ಕಾರ್ಯಾಂಗದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂದರೆ ಇನ್ನು ಏನನ್ನು ನಂಬೋದಕ್ಕಾಗುತ್ತೆ? ಯಾರನ್ನು ನಂಬ್ತೀವಿ ನಾವು? ಸುಮ್ಮನೆ ನನ್ನ ಮುಗಿನ ನೇರಕ್ಕೆ ನಾನು ಒಬ್ಬರ ಮೇಲೆ ಅಪವಾದ, ಅವನ ಮುಗಿನ ನೇರಕ್ಕೆ ಅವ್ನು ಇನ್ನೊಬ್ಬರ ಮೇಲೆ ಅಪವಾದ, ಸತ್ಯ ಸುಳ್ಳುಗಳ ನಡುವೆ ಈ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಆ ಡಿಸ್ಟರ್ಬೆನ್ಸಲ್ಲಿ ಬೇಳೆ ಬೇಯಿಸ್ಕೋತಾರೆ, ನೀವೆಲ್ಲ ಕಚ್ಚಾಡ್ಕೊಂಡು ಸಾಯ್ಬೇಕಾಗುತ್ತೆ. ಧರ್ಮಸ್ಥಳದಲ್ಲಿ ಮೊನ್ನೆ ಒಂದು 2 ಗುಂಪುಗಳ ನಡುವೆ ಘರ್ಷಣೆ ಆಯ್ತಲ್ಲ, ಯಾರ್ಯಾರು ಹೊಡೆದಾಡ್ಕೊಂಡಿದ್ದು? ಅದೇ ಹಿಂದೂಗಳೇ, ಹಿಂದೂಗಳೇ ಹೊಡೆದಾಡ್ಕೊಂಡಿದ್ದು. ಇದೇ ರೀತಿಯ ಒಂದು ಸಾಮಾಜಿಕ ಅವ್ಯವಸ್ಥೆಯಿಂದಾನೇ ನಮ್ಮಲ್ಲಿ ಮೊಘಲರ ಆಳ್ವಿಕೆ ಪ್ರಾರಂಭ ಆಗಿದ್ದು, ಬ್ರಿಟಿಷರ ಆಳ್ವಿಕೆ ಪ್ರಾರಂಭ ಆಗಿದ್ದು. ಒಂದು ಸ್ವಲ್ಪ ದಿನ ಆದರೆ ಮತ್ತೆ ಮೊಘಲರ ಆಳ್ವಿಕೆ, ಬ್ರಿಟಿಷರ ಆಳ್ವಿಕೆ ಅಥವಾ ಇನ್ನೊಬ್ಬರ ಆಳ್ವಿಕೆ ಬೇಗನೆ ಪ್ರಾರಂಭ ಆಗುತ್ತೆ. ಈ ಒಂದು ಮನಸ್ಥಿತಿಯಿಂದ ಯುವಕರು ಹೊರಗೆ ಬರದೇ ಇದ್ರೆ, ಮೊದಲು ನಮ್ಮ ಒಂದು ಅಸ್ತಿತ್ವವನ್ನು ನಾವು ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ. ನಮ್ಮದನ್ನು ನಾವು ಕಾಪಾಡ್ಕೋಬೇಕು, ನಮ್ಮದನ್ನು ನಾವು ನಂಬಬೇಕು ಫಸ್ಟ್. ಎಷ್ಟೋ ಮನೆಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಹೋಗಿ ಬಂದಿದ್ದಾರೆ ಧರ್ಮಸ್ಥಳಕ್ಕೆ ಆಲ್ರೆಡಿ, ಬಟ್ ಸ್ಟಿಲ್ ಅವರೆಲ್ಲ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ ಅಂದರೆ ಅದರ ಅರ್ಥ ಅಲ್ಲೇನೂ ಆಗಿಲ್ಲ, ಏನೂ ಆಗಲ್ಲ ಅಂತ. ಸೊ ಒನ್ಸ್ ಅಗೇನ್ ಎಲ್ಲ ಅಪ್ ಟು ದ ಯೂತ್ಸ್ ಆಫ್ ಇಂಡಿಯಾ. ಥ್ಯಾಂಕ್ ಯು.